ಪುಸ್ತಕ ಓದುವ ಹವ್ಯಾಸವನ್ನ ಪ್ರತಿಯೊಬ್ಬರು ಬೆಳೆಸಿಕೊಳ್ಳಬೇಕು. ವಿಶೇಷವಾಗಿ ಮಕ್ಕಳಲ್ಲಿ ಪುಸ್ತಕ ಮತ್ತು ಸಾಹಿತ್ಯ ಅಭಿರುಚಿ ಬೆಳೆಸುವ ಪುಣ್ಯಕರ ಕಾರ್ಯಕ್ರಮವನ್ನು ವಿಜಯ ಶಾಲೆಯವರು ಕೈಗೊಂಡಿರುವುದು ಶ್ಲಾಘನೀಯ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ಬಿ. ಮದನಗೌಡ ತಿಳಿಸಿದರು. 2 ದಿನಗಳ ಮಕ್ಕಳ ಆವೃತ್ತಿ ಸಾಹಿತ್ಯೋತ್ಸವ ನಗರದ ವಿಜಯ ಆಂಗ್ಲ ಮಾಧ್ಯಮ ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ದ ಹಾಸನ್ ಲಿಟರೇಚರ್ ಫೆಸ್ಟಿವಲ್ ಚಿಲ್ಡ್ರನ್ಸ್ ಎಡಿಷನ್ 2 ದಿನದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಓದುವವರ ಸಂಖ್ಯೆ ಕಡಿಮೆಯಾಗ್ತಾ ಇರುವುದು ಕಳವಳಕಾರಿ ಬೆಳವಣಿಗೆ. ಸಾಹಿತ್ಯ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿದ್ದು ಸಮಾಜ ಆರೋಗ್ಯಕರವಾಗಿರಬೇಕಾದರೆ ಸಾಂಸ್ಕೃತಿಕ ಚಟುವಟಿಕೆಗಳು ನಿರಂತರವಾಗಿರಬೇಕು ಎಂದು ಅಭಿಪ್ರಾಯಪಟ್ಟರು. ಒಂದು ಸಂಪರ್ಕವನ್ನು ಕಲ್ಪಿಸುವುದು ಮತ್ತು ಜೊತೆಗೆ ಓದುವ ಅಭ್ಯಾಸವನ್ನ, ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನ ಅವರಿಗೆ ಮೈಗೂಡಿಸಿಕೊಳ್ಳುವಂತಹ ಒಂದು ಕಾಯಕವನ್ನು ಮಾಡುವಂತಹ ಒಂದು ಪುಣ್ಯದ ಕೆಲಸವನ್ನ ಈ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಪುಸ್ತಕಗಳನ್ನ ಓದುವ ಸಂಖ್ಯೆ ಕಡಿಮೆ ಆಗುತ್ತಿರುವ ಈ ಸಂದರ್ಭದಲ್ಲಿ ಪುಸ್ತಕಗಳ ಜೊತೆಗೆ ಒಡನಾಟ ಮತ್ತು ಸಾಹಿತ್ಯ ಕ್ಷೇತ್ರದ ಜೊತೆಗೆ ಒಡನಾಟ, ಆ ಚಿಂತಕರನ್ನ ಕರೆಸಿ, ಆ ಕ್ಷೇತ್ರದಲ್ಲಿ ದುಡಿದಂತಹ ಮಹನೀಯರನ್ನ ಕರೆಸಿ ಅವರ ಜೊತೆಗೆ ನಿಮ್ಮ ಒಡನಾಟವನ್ನು ಒಂದು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡುವ ಮೂಲಕ, ಒಂದು ಸಂವಾದವನ್ನು ಮಾಡುವ ಮೂಲಕ ನಿಮಗೆಲ್ಲರಿಗೂ ಕೂಡ ಒಂದು ಆಲೋಚನೆಯನ್ನು, ಒಂದು ಚಿಂತನೆಯನ್ನು ತೆರೆದಿರುವಂತಹ ಒಂದು ಪ್ರಯತ್ನವನ್ನು ಈ ಶಿಕ್ಷಣ ಸಂಸ್ಥೆ ಮಾಡಿದೆ. ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೀವು ನೋಡಿರ್ಬೋದು, ಆದರೆ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ಜಿಲ್ಲೆಗೆ ಒಂದು ಬಹುದೊಡ್ಡ ಕೊಡುಗೆ. ಸಾಂಸ್ಕೃತಿಕವಾಗಿ ನಾವು ಯಾವಾಗಲೂ ಚಿಂತನೆ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಸಮಾಜ ಸ್ವಸ್ಥವಾಗಿರಬೇಕು ಅಂತ ಹೇಳಿದ್ರೆ, ಸಮಾಜ ಒಂದು ಚಂದವಾಗಿ ಕಾಣಬೇಕು ಅಂತ ಹೇಳಿದ್ರೆ, ಸಾಂಸ್ಕೃತಿಕವಾಗಿಯೂ ಕೂಡ ಆ ಸಮಾಜದಲ್ಲಿ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರಬೇಕು ಅಂತ ಹೇಳಿ ಹಾಸನ ಜಿಲ್ಲೆಯಲ್ಲಿ ನಾವು ಯಾವಾಗಲೂ ಇಚ್ಛೆ ಪಡೋದೇನು ಅಂತ ಹೇಳಿದ್ರೆ, ಆ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಈ ನಾಡಿಗೆ ಮತ್ತು ಈ ದೇಶಕ್ಕೆ ಆ ರೀತಿಯಾದ ಸಂದೇಶವನ್ನು ನಾವು ಸದಾಕಾಲ ಕೊಡಬೇಕು ಅಂತ ಅಪೇಕ್ಷೆಯನ್ನು ಕೊಟ್ಟಿದ್ದೇವೆ. ಅಪೇಕ್ಷೆಗೆ ಪೂರಕವಾಗಿ ಇವತ್ತು ವಿಜಯ ಶಾಲೆ ಒಂದು ಒಳ್ಳೆಯ ಆಲೋಚನೆ ಇಟ್ಕೊಂಡು, ಚಿಂತನೆ ಇಟ್ಕೊಂಡು ಒಂದು ನೂತನವಾದ ಕಾರ್ಯಕ್ರಮವನ್ನು ಈ ಜಿಲ್ಲೆಗೆ ಮತ್ತು ಈ ರಾಜ್ಯಕ್ಕೆ ಕೊಡುವಂಥ ಒಂದು ಪ್ರಯತ್ನ ಏನಾಗಿದೆ, ಆ ಪ್ರಯತ್ನಕ್ಕೆ ಶುಭಾಶಯವನ್ನು ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಕಾರ್ಯಕ್ರಮ ನಿರಂತರವಾಗಿ ಪ್ರತಿ ವರ್ಷ ನಡೆಯಲಿ. ಪ್ರತಿ ವರ್ಷ ಈ ಕಾರ್ಯಕ್ರಮ ಹೇಗೆ ನಿರಂತರವಾಗಿ ನಡೆಯುತ್ತೋ ಆ ಕಾರ್ಯಕ್ರಮಕ್ಕೆ ನಾವು ನಿಮಗೆ ಜೊತೆಯಾಗಿರ್ತೇವೆ ಅಂತ ಹೇಳ್ತಾ, ಈ ಶಿಕ್ಷಣ ಸಂಸ್ಥೆ ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರ್ತೇನೆ. ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರೆ, ಇದು ಕಾರ್ಯಕ್ರಮದ ಮಹತ್ವ ಗೊತ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಾಗಲ್ಲ. ಲಿಟ್ ಫೆಸ್ಟಿವಲ್ ಬಗ್ಗೆ ತಿಳ್ಕೊಂಡವ್ರಿಗೆ ಗೊತ್ತಿರುತ್ತೆ ಏನಾದರೂ ಮಹತ್ವ ಅಂತ ಹೇಳಿ. ಬಹಳ ದೊಡ್ಡ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ಸಂಘಟಿಸುವ ಮೂಲಕ ನಾಡಿನ ಬಹುತೇಕ ದೊಡ್ಡ ದೊಡ್ಡ ಲೇಖಕರನ್ನ, ಚಿಂತಕರನ್ನ ಒಂದೇ ವೇದಿಕೆಗೆ ಕರೆಸುವಂತ ಒಂದು ಒಳ್ಳೆಯ ಪ್ರಯತ್ನವನ್ನು ವಿಜಯ ಸಂಸ್ಥೆ ಮಾಡಿ. ಖ್ಯಾತ ಲೇಖಕ ಜೋಗಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ದೇಹಕ್ಕೆ ಆಗುವ ಗಾಯವನ್ನ ವಿಜ್ಞಾನದಿಂದ ಗುಣಪಡಿಸಬಹುದು, ಆದರೆ ಮನಸ್ಸಿಗೆ ಆಗುವ ನೋವು, ಆಘಾತ ಮತ್ತು ಒಡೆದ ಭಾವನೆಗಳಿಗೆ ಪರಿಹಾರ ನೀಡುವ ಶಕ್ತಿ ಸಾಹಿತ್ಯಕ್ಕಿದೆ ಎಂದು ಹೇಳಿದರು. ಪುಸ್ತಕ ಓದುವ ಅಭ್ಯಾಸವು ವ್ಯಕ್ತಿಯ ಒಳಗಿನ ಜಗತ್ತನ್ನು ವಿವರಿಸುತ್ತದೆ. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಮನಸ್ಸು ಒತ್ತಡಕ್ಕೆ ಒಳಗಾಗ್ತಾ ಇರುವ ಸಂದರ್ಭದಲ್ಲಿ ಸಾಹಿತ್ಯವೇ ಶಾಂತಿ ಮತ್ತು ಸಮತೋಲನ ನೀಡುತ್ತದೆ ಎಂದರು. ಒಂದು ಕುತೂಹಲ ಇತ್ತು, ಯಾವ ಕ್ಯಾರೆಕ್ಟರ್ ಇರ್ಬೋದು ಅಂತ. ಅಲ್ಲಿ ಬರೋದಕ್ಕೆ ಮುಂಚೆ ನಾನು 2 ಮಾತುಗಳನ್ನ ಈ THLF ಬಗ್ಗೆ ಹೇಳಿದ್ರು. ನಾನು ಜೈಪುರ್ ಲಿಟ್ ಫೆಸ್ಟ್ ಅಂತ ನಡೆಯುತ್ತೆ ಜೈಪುರಲ್ಲಿ. ಅದು ಇವತ್ತು ಈಗ 17ನೇ ವರ್ಷದ್ದು ಈ ವರ್ಷ ನಡೆಯಿತು. ಜನವರಿಯಲ್ಲಿ ನಾನು ಹೋಗಿದ್ದೆ. ನಾನು 7 ಸಲ ಹೋಗಿದ್ದೀನಿ. ನನಗೆ ಪ್ರತಿ ವರ್ಷ ಹೋಗ್ತೇನೆ. ಆ ಜೈಪುರ್ ಲಿಟ್ ಫೆಸ್ಟ್ ಅಲ್ಲಿ ಬಹುಶಃ ನಿಮ್ಮ ವಯಸ್ಸಿನವರು, ನಿಮ್ಮ ವಯಸ್ಸಿಂದ ಹಿಡಿದು ಒಂದು 20-25 ವಯಸ್ಸಿನ ಮಕ್ಕಳು ಇರ್ತಾರೆ ಅಲ್ಲಿ. ಅಂದ್ರೆ ಲಿಟ್ರೇಚರು ಮಕ್ಕಳಿಂದ ಸ್ಟಾರ್ಟ್ ಆಗಬೇಕು. ನಿಮ್ಮಂತವ್ರಿಗೆ ನಾನು ಓದೋದಿದೆಯಲ್ಲ, ನಿಮ್ಮಿಂದ ಶುರು ಆಗ್ಬೇಕು. ಅಲ್ಲಿ ಮಕ್ಕಳು ಬಂದು ಅಲ್ಲಿ ಯಾರು ಭಾಷಣ ಮಾಡ್ತಾರೆ, ಯಾರು ಕವನ ಓದ್ತಾರಲ್ಲ, ಅವರ ಕವನ ಸಂಕಲನವನ್ನ ಮೊದಲೇ ತಗೊಂಡೋಗಿ ಆ ಪದ್ಯಗಳನ್ನ ಇಟ್ಕೊಂಡು ಅವ್ರು ಓದುವಾಗ ಅದು ನೋಡ್ತಾ ಇರ್ತಾರೆ. ಅದನ್ನ ಶುರು ಮಾಡಿದ್ದು 3 ಜನ, ನಮಿತಾ ಗೋಖಲೆ ಅಂತ, ವಿಲಿಯಂ ಡಾರ್ಲಿಂಪಲ್ ಅಂತ, ಆಮೇಲೆ ಸಂಜಯ್ ಕೆ ರಾಯ್ ಅಂತ. ಅವರು 17 ವರ್ಷಗಳ ಹಿಂದೆ ಶುರು ಮಾಡಿದ್ರು. ಶುರು ಮಾಡಿದಾಗ ಲಿಟ್ ಫೆಸ್ಟ್ ಅಲ್ಲಿ ಇದ್ದಿದ್ದು 9 ಜನ ಅದು ನೋಡ್ಲಿಕ್ಕೆ ಬಂದಿರೋರು. ಕಳೆದ ವರ್ಷ ನಾನು ಹೋದಾಗ ಅದನ್ನು ನೋಡ್ಲಿಕ್ಕೆ ಬಂದವರು 5 ಲಕ್ಷ ಜನ. ಇದು ಕೂಡ ಹೀಗೆ ಸಣ್ಣದಾಗಿ ಶುರುವಾಗಿದೆಯಲ್ಲ ದ ಹಾಸನ್ ಲಿಟ್ ಫೆಸ್ಟ್. ಇದು 3 ವರ್ಷದ ನಂತರ ಇದು ಹಾಸನದ ಬಯಲಲ್ಲಿ ನಡೀಬೇಕು. ನೀವೆಲ್ಲ ಅಲ್ಲಿ ಲೇಖಕರಾಗಿ ವಾಲಂಟಿಯರ್ ಆಗಿರ್ಬೇಕು ಮತ್ತು ಇದು ವಿಶ್ವಪ್ರಸಿದ್ಧ ಆಗಬೇಕು. ಅದು ಇವತ್ತಿನ ಹಾರೈಕೆ. ಒಂದು ದೊಡ್ಡ ಲಿಟ್ ಫೆಸ್ಟ್ ಹೇಗೆ ನಡೆಯಿತೋ
ಆ ಲಿಸ್ಟ್ ಟೆಸ್ಟ್ ಮಾದರಿಯನ್ನ ಇವರು ತಗೊಂಡ್ಬಂದಿದ್ದಾರೆ. ಲಿಸ್ಟ್ ಟೆಸ್ಟ್ ಒಂದು ಬೇರೆ ಬೇರೆ ವಿಭಾಗ ಇರುತ್ತೆ, ಮಕ್ಕಳಿಗೊಂದು ವಿಭಾಗ ಇರುತ್ತೆ. ವಿಜಯ ಶಾಲೆಯ ಸಂಸ್ಥಾಪಕ ನಿರ್ದೇಶಕಿ ತಾರಾ ಎಸ್ ಸ್ವಾಮಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಸುಬ್ಬಸ್ವಾಮಿ, ಪ್ರಾಂಶುಪಾಲ ಕೆಎಸ್ ನಂದೀಶ್, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ, ಪೋಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.